ಶಾಂತಿ. ಡೇಟ್ ಆಗಿದೆ 2 ಜೂನ್ 1977. ಅವ್ಯಕ್ತ ಬಾಪ್ದಾದ ಮಧುಬನ. ಅವ್ಯಕ್ತ ಮುರಳಿ महावाक्य आಗಿದೆ. सर्व आत्माओं के आधार मूर्त, उद्धार मूर्त और पूर्वज ब्राह्मण सो देवता. ಎಲ್ಲ ಆತ್ಮಗಳ ಆಧಾರ ಮೂರ್ತ, ಉದ್ಧಾರ ಮೂರ್ತ ಮತ್ತು ಪೂರ್ವಜ್ ಬ್ರಾಹ್ಮಣರಿಂದ ದೇವತಾ. सदा अपने पूर्वज की पोजीशन में स्थित रहने वाले सर्व के आधार मूर्त आत्माओं प्रति ಅವ್ಯಕ್ತ ಬಾಪ್ದಾದ ಬೋಲೆ, ಸದಾ ತಮ್ಮ ಪೂರ್ವಜ್ ಸ್ಥಿತಿನಲ್ಲಿ ಸ್ಥಿತ ಇರುವಂತಹ ಎಲ್ಲ ಆಧಾರಮೂರ್ತ ಆತ್ಮಗಳ ಪ್ರತಿಯಾಗಿ ಬಾಪ್ದಾದ ಹೇಳ್ತಿದ್ದಾರೆ. ಬಾಪ್ದಾದ चारों ओर के बच्चों को उन्होंने विशेष 2 रूपों से देख रहे हैं. ಬಾಪ್ದಾದ 4 ಕಡೆ ಮಕ್ಕಳನ್ನು ವಿಶೇಷ 2 ರೂಪದಿಂದ ನೋಡ್ತಾ ಇದ್ರು. ವಹ 2 ರೂಪ ಕೌನ್ಸೆ ಹೇ, ಆ 2 ರೂಪಗಳು ಯಾವುವು ಜಾನ್ತೆ ಹೋ, ಗೊತ್ತಾ? ವಹ 2 ರೂಪ ಹೇ, ಏಕ ಸರ್ವಕ್ಕೆ ಪೂರ್ವಜ್. ಆ 2 ರೂಪಗಳು ಯಾವುದು? ಒಂದು ಎಲ್ಲರ पूर्वज, दूसरा सर्व के पूजनीय, ಎಲ್ಲರಿಗೂ पूजनीय. पूर्वज और पूजनीय पूजन के साथ साथ गायन योग्य तो है ही. ಬಾಬಾ ಹೇಳ್ತಾರೆ, ಪೂರ್ವಜ ಮತ್ತು ಪೂಜನೀಯ, ಪೂಜನದ ಜೊತೆ ಜೊತೆಗೆ ಗಾಯನ ಯೋಗ್ಯನೂ ಇದ್ದೀರಾ. ऐसे अपने दोनों की स्मृति रहती है कि हम ही सर्वधर्म स्थापक व सर्वधर्म की आत्माओं के पूर्वज हैं. ಈ ಥರ ತಮ್ಮ 2 ಸ್ಮೃತಿಗಳು ನೆನಪಿರ್ತಾವ. ನಾವು ಸರ್ವಧರ್ಮದ ಸ್ಥಾಪಕ ಮತ್ತು ಸರ್ವಧರ್ಮದ ಆತ್ಮಗಳ ಪೂರ್ವಜ ಆಗಿದ್ದೀವಿ ಅಂತ. ಬ್ರಾಹ್ಮಣಸೋ ದೇವತಾ, ಬ್ರಾಹ್ಮಣರಿಂದ ದೇವತಾ. अर्थात आदि सनातन धर्म की आत्माएं बीज, ಅಂದರೆ आदि सनातन धर्मದ ಆತ್ಮ बीज, अर्थात ಅಂದರೆ बाप द्वारा डायरेक्ट तना के रूप में है. ಬಾಪ್ದಾದ ಡೈರೆಕ್ಟ್ ಆಗಿ ಸಾಕಾರದ ರೂಪದಲ್ಲಿದ್ದಾರೆ. सृष्टि वृक्ष के चित्र में भी आपका स्थान कहाँ है. सृष्टि ವೃಕ್ಷದ ಚಿತ್ರದಲ್ಲಿ ತಮ್ಮ ಸ್ಥಾನ ಎಲ್ಲಿದೆ? ಮೂಲ ಸ್ಥಾನ ಹೇನಾ? तो मूल तना जिस द्वारा ही सर्वधर्म रूपी शाखाएं उत्पन्न हुई हैं, तो मूल आधार अर्थात सर्व के पूर्वज ब्राह्मण सो देवता है. ಎಲ್ಲದಕ್ಕೂ ಮೂಲ ಆಧಾರ ಅರ್ಥಾತ್ ಸರ್ವರ ಪೂರ್ವಜ ಯಾರೋ ಬ್ರಾಹ್ಮಣ, सो देवता. ऐसे पूर्वज अर्थात आदिदेव द्वारा आदि रचना हो. ಇಂತಹ ಪೂರ್ವಜ್ ಅಂದರೆ ಆದಿದೇವ್ ಬ್ರಹ್ಮ ಮುಖಾಂತರ ಆದಿ ರಚನಾ ಆಯಿತು. ಹರೇಕ್ ಕೋ ಅಪನೆ ಪೂರ್ವಜ್ ಕಾ ರಿಗಾರ್ಡ್ और ಸ್ನೇಹ रहता है. ಪ್ರತಿಯೊಬ್ಬರಿಗೂ ತಮ್ಮ ಪೂರ್ವಜರಿಗೆ ಗೌರವ ಇರ್ತದೆ, ಸ್ನೇಹ ಇರ್ತದೆ. ಹರ್ ಕರ್ಮ ಕಾ ಆಧಾರ कुल की मर्यादाओं का आधार, रीति रस्म का आधार पूर्वज होते हैं. ಪ್ರತಿಯೊಂದು ಕರ್ಮದ ಆಧಾರ, ಕುಲದ ಮರ್ಯಾದೆ ಆಧಾರ, ಪದ್ಧತಿಗಳು ರೀತಿಗಳ ಆಧಾರ ಏನಾಗಿದೆ? ಪೂರ್ವಜ. सो तो सर्वात्माओं के आधार मूर्त और उद्धार मूर्त आप पूर्वज हो. ಅಂದರೆ ಎಲ್ಲ ಆತ್ಮಗಳ ಆಧಾರ ಮೂರ್ತ ಮತ್ತು ಉದ್ಧಾರ ಮೂರ್ತ ತಾವು ಬ್ರಾಹ್ಮಣ ಆತ್ಮಗಳು ಪೂರ್ವಜ ಆಗಿದ್ದೀರಾ. ಐಸೆ ಅಪ್ಪನೆ ಶ್ರೇಷ್ಠ ಸಮಾನ में स्थित रहते हो. ಈ ಥರ ನಾನು ಬ್ರಾಹ್ಮಣಸೋ ಆತ್ಮ, ಪೂರ್ವಜ ಆತ್ಮ ಅನ್ನೋ ಸಮಾನದಲ್ಲಿ ಸ್ಥಿತ ಇರ್ತೀರಾ. पूर्वज का समान होने के कारण पूर्वजों के स्थान का भी समान है. ಪೂರ್ವಜರ ಸಮಾನದಲ್ಲಿ ಇರುವ ಕಾರಣ ಪೂರ್ವಜರಿಗೆ ಸ್ಥಾನನೂ ಇದೆ, ಸಮಾನ ಇದೆ ಅಂತಾರೆ ಬಾಬಾ. किसी भी धर्म वाले न जानते हुए भी भारत भूमि अर्थात पूर्वजों के स्थान को महत्व की नज़र से देखते हैं. किसी भी धर्म वाले, ಯಾವುದೇ ಧರ್ಮದವರು
ನ ಜಾನ್ತೆ ಹುಯೆ ಬಿ, ಗೊತ್ತಿಲ್ಲ ಅಂದ್ರೂ ಕೂಡ ಭಾರತ ಭೂಮಿ ಅಂದರೆ ಪೂರ್ವಜದ ಸ್ಥಾನ ಅಂತ ತಿಳ್ಕೊಂಡು ಅದಕ್ಕೆ ಅದನ್ನು ಮಹತ್ವದ ದೃಷ್ಟಿಯಿಂದ ನೋಡ್ತಾರೆ. साथ साथ सर्व महान प्राप्तियों का आधार सहज योग व किसी भी प्रकार का योग आध्यात्मिक शक्ति की प्राप्ति का केंद्र भारत को ही मानते हैं. ಜೊತೆಗೆ ಸರ್ವ ಮಹಾನ್ ಪ್ರಾಪ್ತಿಗಳ ಆಧಾರ ಸಹಜ ಯೋಗ ಅಥವಾ ಯಾವುದೇ ಪ್ರಕಾರದ ಯೋಗ ಅಥವಾ ಆಧ್ಯಾತ್ಮಿಕ ಶಕ್ತಿಯ ಪ್ರಾಪ್ತಿಯ ಕೇಂದ್ರ ಯಾವುದು ಭಾರತ ಅಂತಲೇ ಮಾನ್ಯ ಮಾಡ್ತಾರೆ. भारत के यादगार गीता शास्त्र को भी सर्वशास्त्रों के श्रेष्ठ समान का शास्त्र मानते हैं. ಭಾರತದ ಯಾದಗಾರ್ ಗೀತೆಯ ಶಾಸ್ತ್ರದ ಕೂಡ ಸರ್ವಶಾಸ್ತ್ರಗಳ ಶ್ರೇಷ್ಠ ಸಮಾನದ ಶಾಸ್ತ್ರ ಅಂತ ಮಾನ್ಯ ಮಾಡಲಾಗಿದೆ. साइंस और साइलेंस दोनों को प्रेरणा देने वाले गीता शास्त्र को मानते हैं. ವಿಜ್ಞಾನ ಮತ್ತು ಶಾಂತಿ ಎರಡು प्रेरणे ಅಂತ ಹೇಳ್ತಾರೆ. ಶಾಸ್ತ್ರವನ್ನು ಮಾನ್ಯತೆ ಮಾಡ್ತಾರೆ. अपने पूर्वजों का चित्र और चरित्र देखने और सुनने की मन में इच्छा उत्पन्न होती है. ತಮ್ಮ ಪೂರ್ವಜರ ಚಿತ್ರ ಮತ್ತು ಚರಿತ್ರ ನೋಡೋಕ್ಕೆ ಮತ್ತು ಕೇಳೋಕ್ಕೆ ಮನಸ್ಸು ಯಾವಾಗಲೂ ಇಚ್ಛಾ ಉತ್ಪನ್ನ ಆಗ್ತದೆ. पूरी पहचान न होने का कारण, ಸಂಪೂರ್ಣ ಪಹಚಾನ್ ಗುರ್ತು ಇಲ್ಲದರ ಕಾರಣ, ಸ್ಮೃತಿ ನ ಹೋನೆ ಕಾ ಕಾರಣ, ಸ್ಮೃತಿಯಲ್ಲೂ ಇಲ್ಲದ ಕಾರಣ, ಇಚ್ಛಾ ಹೋತೆ ಹುಯೆ ಭಿ ಧರ್ಮ और देश की भिन्नता होने ಕಾರಣ, ಇಚ್ಛೆ ಇಲ್ಲ ಅಂದರೂ ಕೂಡ, ಇಚ್ಛಾ ಇದ್ದರೂ ಕೂಡ ಧರ್ಮ ಮತ್ತು ದೇಶ ಭಿನ್ನ ಇರುವುದರ ಕಾರಣ ಇತನೇ ಸಮೀಪ नहीं आ पाते, ಇಷ್ಟು ಸಮೀಪ ಬರೋಕ್ಕಾಗ್ತಿಲ್ಲ. इन सब बातों का कारण उन सब के पूर्वज आप हो. ಇದೆಲ್ಲದರ ಕಾರಣ ಏನು ಅಂದರೆ ತಾವು पूर्वजरागिದ್ದೀರಾ. जिसे लौकिक रीति में भी अपने पूर्वजों की भूमि अर्थात स्थान से, चित्रों से, वस्तुओं से बहुत स्नेह होता है. ತಿಪ್ಪಾಬ ಹೇಳ್ತಾರೆ, ಹೇಗೆ ಲೌಕಿಕ ರೀತಿಯಲ್ಲಿನೂ ಕೂಡ ತಮ್ಮ पूर्वजों की भूमि, पूर्वजರ ಭೂಮಿ अर्थात स्थान से ಅಂದರೆ ನೀವು ಹೇಳ್ತಾರಲ್ಲ ಹೊರಗಡೆ, ಚಿತ್ರೋं से, वस्तुओं से बहुत ಸ್ನೇಹ होता है. ನಿಮ್ಮದು ನೀವು ಯಾವ ಊರು ಅಂತ ಕೇಳಿದ ತಕ್ಷಣ ಹೇಳ್ತಾರಲ್ಲ, ನಿಮ್ಮೂರು ಪ್ರಾಪರ್ ಯಾವುದು ಅಂತ ಕೇಳ್ತಾರೆ. ನಾವೆಲ್ಲೋ ಜೀವನ ಮಾಡ್ತಿದ್ರು ನಮ್ಮ ಹುಟ್ಟೂರು, ನಮ್ಮ ಪೂರ್ವಜರು ಎಲ್ಲಿದ್ದಾರೆ ಅದೇ ನಮ್ಮದು ಸ್ಥಾನ ಇರ್ತದೆ. ಅಲ್ಲಿರ್ತಕ್ಕಂಥ ವಸ್ತುಗಳು, ಮೊದಲಿರುವ ಮನೆ ಅದೆಲ್ಲ ನೋಡಿದರೆ ಏನಾಗ್ತದೆ, ಖುಷಿ ಆಗ್ತದೆ. ಅದರ ಜೊತೆ ಒಂದು ಅಟ್ಯಾಚ್ಮೆಂಟ್ ಇರ್ತದೆ, ಸ್ನೇಹ ಇರ್ತದಲ್ಲ. ಹಾಗೆಯೇ ऐसे ही जाने अनजाने भारत की पुरानी वस्तुओं और पुराने चित्रों का मूल्य और धर्म वालों को अब तक भी है. ಅದಕ್ಕೆ ಗೊತ್ತಿಲ್ಲದೆ ಭಾರತಕ್ಕೆ ಪುರಾಣಿ ವಸ್ತುವು, ಭಾರತದ ಹಳೆಯ ವಸ್ತುಗಳು ಮತ್ತು ಹಳೆಯ ಚಿತ್ರಗಳಿಗೆ ಭಾಳ ಬೆಲೆ ಇದೆ. ಮತ್ತು ಧರ್ಮವಾಲೋಂಕೋ ಅಬ್ ತಕ್ ಭೀ ಹೈ. ऐसे निमित्त बने हुए पूर्वज आत्माएं सदा यह महामंत्र याद रखते हैं. ಈ ಥರ ನಿಮಿತ್ತ ಆಗಿರ್ತಕ್ಕಂಥ ಪೂರ್ವಜ ಆತ್ಮಗಳು ಯಾವಾಗಲೂ ಈ ಮಹಾಮಂತ್ರವನ್ನು ನೆನಪಿಟ್ಕೊಂಡಿರ್ತಾರೆ. ಏನಂತಂದರೆ, ಜೋ ಈ ಸಮಯ ಅಪನಾ ಸಂಕಲ್ಪ ಅರ್ಥಾತ್, ಈ ಸಮಯದಲ್ಲಿ ತಮ್ಮ ಸಂಕಲ್ಪಗಳು ಮನಸ್ಸ ವಾಚ ಅವ್ರ ಕರ್ಮಣ ದ್ವಾರ, ಮನಸ್ಸು ಮಾತು ಕರ್ಮಣದ ಮುಖಾಂತರ, ಕರ್ಮ ವ ಸಂಕಲ್ಪ ಚಲ್ತಾ ಹೇ, ನೀವೇನು ಕರ್ಮ ಮಾಡ್ತೀರೋ, ಏನು ಸಂಕಲ್ಪ ನಡೀತದೋ ವಹ ಸರ್ವ ಆತ್ಮಾओं तक पहुँचता है. ನೀವು ಮಾಡಿದ ಸಂಕಲ್ಪ ಎಲ್ಲ ಆತ್ಮಗಳಿಗೂ ಮುಟ್ಟುತ್ತದೆ. तना द्वारा ही सर्व शाखाओं को शक्ति प्राप्त होती है. ತನ ಅಂದರೆ ಕಾಂಡಗಳ ಮುಖಾಂತರ ಎಲ್ಲರಿಗೂ, ಎಲ್ಲ ಶಾಖೆಗಳಿಗೂ ಪ್ರಾಪ್ತಿ ಆಗ್ತದೆ. ऐसे आप आत्माओं द्वारा ही सर्व आत्माओं को श्रेष्ठ संकल्पों की शक्ति व सर्व शक्तियों की प्राप्ति ऑटोमेटिकली होती रहती है. ಈ ಥರ ತಾವು ಆತ್ಮಗಳ ಮುಖಾಂತರ ಎಲ್ಲ ಆತ್ಮಗಳಿಗೂ ಶ್ರೇಷ್ಠ ಸಂಕಲ್ಪಕ್ಕೆ ಶಕ್ತಿ, ಶ್ರೇಷ್ಠ ಸಂಕಲ್ಪಗಳ ಶಕ್ತಿ ಅಥವಾ ಸರ್ವಶಕ್ತಿಗಳಿಗೆ ಪ್ರಾಪ್ತಿ ಆಟೋಮೆಟಿಕಲಿ ಆಗ್ತಿರ್ತದೆ. ಇತನಾ ಅಟೆನ್ಷನ್ रहता है, ಇಷ್ಟು ಗಮನ ಇರ್ತದ.
पूर्वज को ही सब ಫಾಲೋ करते हैं. ನಾವೇನು ಮಾಡ್ತೀವೋ ಪೂರ್ವಜರು ಏನು ಮಾಡ್ತಾರೋ ಅದನ್ನೇ ಫಾಲೋ ಮಾಡ್ತಾರೆ. ಮನೆಯಲ್ಲಿ ತಂದೆ ತಾಯಿ ಅಜ್ಜ ಅಜ್ಜಿ ಏನು ಮಾಡ್ತಾರೋ ಅದನ್ನೇ ಮುಂದೆ ಬರೋ ಜನ್ರೇಷನ್ ಎಲ್ಲ ಫಾಲೋ ಅಪ್ ಮಾಡ್ತಿರ್ತಾರಲ್ಲ. तो जो संकल्प जो कर्म आप करेंगे उसको स्थूल व सूक्ष्म रूप में सब ಫಾಲೋ करते हैं. ನೀವೇನು ಸಂಕಲ್ಪ ಮಾಡ್ತೀರೋ ಏನು ಕರ್ಮ ಮಾಡ್ತೀರೋ ಸ್ಥೂಲದಲ್ಲಿ ಸೂಕ್ಷ್ಮದಲ್ಲಿ ನಿಮ್ಮನ್ನೇ ಫಾಲೋ ಮಾಡ್ತಾರೆ ಅಂತ ಹೇಳ್ತಾರೆ ಬಾಬಾ. ಯಾಕೆ ನೀವು ಬ್ರಾಹ್ಮಣ ಆತ್ಮಗಳಿಗೆ ಇಡೀ ವಿಶ್ವಕ್ಕೆ ಏನಾಗಿದ್ದೀರಾ ಪೂರ್ವಜ್. ಇತनी बड़ी जिम्मेवारी समझते हुए संकल्प व कर्म करते हो. ಇಷ್ಟೊಂದು ಜವಾಬ್ದಾರಿ ನಮ್ಮ ಮೇಲಿದೆ ಅಂತ ತಿಳ್ಕೊಂಡು ಸಂಕಲ್ಪ ಅಥವಾ ಕರ್ಮ ಮಾಡ್ತೀರಾ. ಆ पूर्वज आत्माओं के आधार से सृष्टि का समय और स्थिति का आधार है. ನಾವು ಪೂರ್ವಜ ಆತ್ಮಗಳ ಆಧಾರದಿಂದನೇ ಸೃಷ್ಟಿಯ ಸಮಯ ಮತ್ತು ಸ್ಥಿತಿ ಆಧಾರ ಆಗಿದೆ ಅಂತ ಹೇಳ್ತಾರೆ ಬಾಬಾ. जैसे आप सतो प्रधान है, गोल्डन एज प्रकृति व वायुमंडल सारे विश्व का सतो प्रधान है. ತಾವೆಷ್ಟು ಸತೋ ಪ್ರಧಾನ ಇದ್ದೀರಲ್ಲ, ಗೋಲ್ಡನ್ ಏಜ್ ಪ್ರಕೃತಿ ಮತ್ತು ವಾಯುಮಂಡಲ ಇಡೀ ವಿಶ್ವ ಏನಾಗ್ತದೆ ಸತೋ ಪ್ರಧಾನ ಆಗ್ತದೆ. ತೋ ಸಮಯ और स्टेज का आधार ಸಮಯ ಮತ್ತು ಸ್ಥಿತಿಯ ಆಧಾರದಿಂದ ಪ್ರಕೃತಿಯ ಆಧಾರ ಆ ಪೂರ್ವಜ್ಗೆ ऊपर है. ಪ್ರಕೃತಿ ಶುದ್ಧವಾಗಬೇಕು ಸತೋ ಪ್ರಧಾನ ಆಗಬೇಕು ಅಂತಂದರೆ ಯಾರ ಮೇಲೆ ಆಧಾರ ಇದೆ? ನಾವು ಪೂರ್ವಜ ಆಧಾರದ ಮೇಲೆ ಪೂರ್ವಜ ಆತ್ಮಗಳ ಆಧಾರದ ಮೇಲಿದೆ ಅಂತ ಹೇಳ್ತಾರೆ ಬಾಬಾ. ऐसे नहीं समझो कि हमारे कर्म का आधार सिर्फ अपने कर्म के हिसाब से प्रारब्ध प्रति है. ಹೀಗೆ ತಿಳ್ಕೊಬೇಡ್ರಿ ನಮ್ಮ ಕರ್ಮದ ಆಧಾರ ಕೇವಲ ನಮ್ಮ ಕರ್ಮದ ಲೆಕ್ಕಾಚಾರ ಅಷ್ಟೇ ಆಗ್ತದೆ, ಅಷ್ಟೇ ಪ್ರಾಪ್ತಿ ಆಗ್ತದೆ ಅಂತ ತಿಳ್ಕೊಬೇಡ್ರಿ. ನೀವು ಮಾಡಿದಂಥ ಸಂಕಲ್ಪ ವಾಣಿ ಕರ್ಮ ಇಡೀ ವಿಶ್ವದ ಮೇಲೆ ಪ್ರಭಾವ ಬೀಳ್ತದೆ ಅಂತ ಹೇಳ್ತಾರೆ ಬಾಬಾ. ಲೇಕಿನ್ पूर्वजात्माओं के कर्मों की प्रारब्ध स्वयं के साथ साथ सर्व आत्माओं के और सृष्टि चक्र के साथ संबंधित है. ಆದರೆ ಪೂರ್ವಜಾತ್ಮಗಳ ಕರ್ಮದ ಪ್ರಾರಬ್ಧ ನಿಮ್ಮ ಸ್ವತಃ ಜೊತೆಗೆ ಎಲ್ಲ ಆತ್ಮಗಳಿಗೂ ಮತ್ತು ಸೃಷ್ಟಿ ಚಕ್ರದ ಜೊತೆಗೆ ಸಂಬಂಧ ಇದೆ ಅಂತ ಹೇಳ್ತಾರೆ ಬಾಬಾ. ಐಸೆ ಮಹಾನ್ ಆತ್ಮಾಯೇ ಹೋ ತುಮ್. ಇಷ್ಟು ಶ್ರೇಷ್ಠ ಆತ್ಮಗಳು ನೀವಾಗಿದ್ದೀರಾ. ऐसी स्मृति में रहने से सदा स्वतः ही अटेंशन रहेगा. ಈ ಥರ ಬಾಬಾ ಹೇಳ್ತಾರೆ, ಈ ಸ್ಮೃತಿ ಇರೋದ್ರಿಂದ ಸದಾ ಯಾವಾಗಲೂ ಸ್ವತಃ ಅಟೆನ್ಷನ್ ಇರ್ತದೆ. ಕಿಸಿ ಭೀ ಪ್ರಕಾರ ಅಲ್ಬೇಲಾಪನ್ ನಹಿ ಆएगा. ಯಾವುದೇ ತರಹದ ಅಲ್ಬೇಲಾಪನ್ ಬರೋದಿಲ್ಲ. ಸಾಧಾರಣ ವ ವ್ಯರ್ಥ ಸಂಕಲ್ಪ ವ ಕರ್ಮ ನಹಿ ಹೋಗ. ಸಾಧಾರಣ ಸಂಕಲ್ಪ ವ್ಯರ್ಥ ಸಂಕಲ್ಪ ಅಥವಾ ಕರ್ಮ ವ್ಯರ್ಥ ಆಗೋದಿಲ್ಲ. ಸದಾ ಈ ಶ್ರೇಷ್ಠ ಪೊಸಿಷನ್ ಮೇ ರಹೋ. ಯಾವಾಗಲೂ ಈ ಶ್ರೇಷ್ಠ ಸ್ಥಿತಿನಲ್ಲಿ ಇರಬೇಕು. ಆಪ್ಕಿ ಪೊಸಿಷನ್ಗೆ ಆಗೆ ಮಾಯಾ ನಮಸ್ಕಾರ ಕರೆಗಿ. ನೀವು ಎಷ್ಟು ಶ್ರೇಷ್ಠ ಸ್ಥಿತಿನಲ್ಲಿ ಇದ್ದರೆ ಮಾಯೆ ನಿಮಗೆ ನಮಸ್ಕಾರ ಮಾಡ್ತದೆ. 5 ವಿಕಾರ और 5 ತತ್ವ ಆಪ್ಗೆ ಆಗೆ ದಾಸ್ ರೂಪ ಮೇ ಬನ್ ಜಾಯೆಂಗೆ. 5 ವಿಕಾರಗಳು 5 ತತ್ವಗಳು ತಮ್ಮ ಎದುರುಗಡೆ ದಾಸ ಆಗಿಬಿಡ್ತಾವೆ. और आप 5 विकारों को ऑर्डर करेंगे कि आधा कल के लिए विदाई ले जाओ. ತಾವು 5 ವಿಕಾರಗಳಿಗೆ और आप 5 विकारों को ऑर्डर करेंगे. 5 ವಿಕಾರಗಳಿಗೆ ಆರ್ಡರ್ ಮಾಡಬೇಕು. ಏನು ಅಂತ? ಆಧಾ ಕಲ್ ಕೆ ಲಿಯೇ ವಿದಾಯಿ ಹೇಳಬೇಕು. ಅವುಗಳಿಗೆ ನೀವು ಬರಬೇಡಿ ಅಂತ. ಪ್ರಕೃತಿ ಸತೋ ಪ್ರಧಾನ ಸುಖದಾಯಿ ಬನ್ ಜಾಯೇಗಿ. ಪ್ರಕೃತಿ ಸತೋ ಪ್ರಧಾನ ಆಗ್ತದೆ, ಸುಖದಾಯಿ ಆಗ್ತದೆ. अगर पूर्वज की पोजीशन से संकल्प द्वारा ऑर्डर करेंगे तो वह न माने यह हो ही नहीं सकता. ಒಂದು ವೇಳೆ ನಾನು ಪೂರ್ವಜಾತ್ಮ ಇದ್ದೀನಿ, ಆ ಸ್ಥಿತಿನಲ್ಲಿ ಆ ಪೊಸಿಷನ್ನಲ್ಲಿಂದ ಸಂಕಲ್ಪದ ಮುಖಾಂತರ ಆರ್ಡರ್ ಮಾಡಿದರೆ ಏನಂತಾರೆ ಬಾಬಾ ಅವರು ಮಾನ್ಯ ಮಾಡೋದಿಲ್ಲ ಅಂತಿಲ್ವೇ ಇಲ್ಲ. ನೀವು ಹೇಳಿದಾಗ ಕೇಳ್ತಾರೆ. ಅರ್ಥಾತ್ प्रकृति परिवर्तन में न आए व 5 विकार विदाई न ले यह हो ही नहीं सकता. ಈ ನಂತರ ಬಾಬಾ ನಾನು ಬ್ರಾಹ್ಮಣ ಆತ್ಮ ಪೂರ್ವಜಾತ್ಮ ಇದ್ದೀನಿ ಅನ್ನೋ ಸಮಾನದಲ್ಲಿ ಇದ್ದುಕೊಂಡು ವಿಕಾರಗಳಿಗೆ ಎರಡು ಯುಗಗಳವರೆಗೆ ಬರಬೇಡಿ ಅಂತ ಆರ್ಡ್ರ್ ಮಾಡಿದರೆ ಅವು ಹೋಗ್ತಾವೆ. ಕೇಳೋದಿಲ್ಲ ಅಂತಿರೋದೇ ಇಲ್ಲ ಅಂತಾರೆ ಬಾಬಾ. ಆದರೆ
ಶ್ರೇಷ್ಠ ಸ್ವಮಾನದಲ್ಲಿ ಇದ್ಕೊಂಡು ಹೇಳಬೇಕು ಅಂತಾರೆ ಬಾಬಾ. ಸಮझा? ऐसा श्रेष्ठ स्वमान बाप चारों ओर के महावीर बच्चों को दे रहे हैं. ಇಂಥ ಶ್ರೇಷ್ಠ ಸ್ವಮಾನನ ಬಾಬಾ ಮಕ್ಕಳಿಗೆ ಮಹಾವೀರ್ ಅಂತ ಹೇಳ್ತಿದ್ದಾರೆ. ಮಹಾವೀರ್ ಬಚ್ಚೋಂಕೋ ದೇ ದಿಯಾ ಹೈ. ನಾವು ಮಕ್ಕಳಿಗೆ ಇಂಥ ಶ್ರೇಷ್ಠ ಸ್ವಮಾನ ಕೊಟ್ಟಿದ್ದಾರೆ. ಏನು? ಮೇ ಹಿ ಪೂರ್ವಜಾತ್ಮ ಹೂँ, ನಂಬರ್ವಾರ್ ತೋ ಸಬ್ ಹೈ ಹಿ. ನಂಬರ್ವಾರ್ ಅಂತ ಎಲ್ಲ ಇದ್ದೀರಾ? ಅಚ್ಛಾ. ऐसे सर्व के आधार मूर्त माया और प्रकृति के भी बंधनों से मुक्त. ಇಂಥ ಸರ್ವ ಆಧಾರ ಮೂರ್ತ ಮಾಯಾ ಮತ್ತು ಪ್ರಕೃತಿಗೆ ಬಂಧನದಿಂದ ಮುಕ್ತ ಆಗ್ತಕ್ಕಂಥ, ಯಾವಾಗಲೂ ಅಧಿಕಾರಿ, ಯಾವಾಗಲೂ ತಮ್ಮನ್ನು ಪೂರ್ವಜ ಸ್ಥಿತಿನಲ್ಲಿ ಸ್ಥಿತ ಇರುವಂತಹ, ತಮ್ಮ ಪ್ರತಿಯೊಂದು ಸಂಕಲ್ಪ ಕರ್ಮದ ಮುಖಾಂತರ ಸರ್ವ ಆತ್ಮಗಳಿಗೆ ಶ್ರೇಷ್ಠ ಮತ್ತು ಶಕ್ತಿಶಾಲಿಯನ್ನಾಗಿ ಮಾಡೋಕ್ಕೆ ನಿಮಿತ್ತ ಆಗಿರ್ತಕ್ಕಂತಹ ಆತ್ಮಗಳಿಗೆ ಬಾಪ್ ದಾದಾ का याद पर और नमस्ते. नमस्ते बाबा, नमस्ते. शुक्रिया बाबा, शुक्रिया. शुक्रिया बाबा, शुक्रिया.